ನಮಸ್ಕಾರ. ಸಾಹಿತಿಗಳ ಜೀವನಾನುಭವದ ರಸಸ್ವಾದ, ಸಾಹಿತ್ಯದೊಡನೆ ಬೆರೆತ ನವಿರು ಹಾಸ್ಯ, ಲೇಖಕರ ಜೊತೆ ನಕ್ಕು ನಲಿದ ಪ್ರೇಕ್ಷಕ ವೃಂದ ಇವೆಲ್ಲ ಧಾರವಾಡದಲ್ಲಿ ನಡೆದ ಸಾಹಿತ್ಯ ಸಂಭ್ರಮದ ರಸಕ್ಷಣಗಳು. ಹೌದು, ಸಾಮಾನ್ಯವಾಗಿ ಸಾಹಿತಿಗಳು ಅಂದರೆ ಸದಾ ಗಂಭೀರ, ಸ್ಥಿತಿಪ್ರಜ್ಞರು ಅನ್ನೋ ಕಲ್ಪನೆ ಇರುತ್ತೆ. ಆದರೆ ಧಾರವಾಡದಲ್ಲಿ ನಡೆದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಈ ಮಾತು ಸುಳ್ಳಾಗಿತ್ತು. ಖ್ಯಾತ ಲೇಖಕರು, ಹಿರಿಯ ಸಾಹಿತಿಗಳು ತಮ್ಮ ಜೀವನದ ಹಾಸ್ಯ ಕ್ಷಣಗಳನ್ನು ವಿವರಿಸಿ ತಾವು ನಕ್ಕಿದ್ದು ಬಹಳ ಮಜವಾಗಿತ್ತು. ಮೊದಲಿಗೆ ಗೆಳೆಯರ ದಂಡು ಹೇಳದೆ ಕೇಳದೆ ಮನೆಗೆ ದಾಳಿ ಇಟ್ಟಾಗ ನಡೆದ ಪ್ರಸಂಗವನ್ನ ಹಂಚಿಕೊಂಡಿದ್ದು ಹಿರಿಯ ರಂಗ ಕಲಾವಿದ ಕಪ್ಪಣ್ಣ. ಎ.ಕೆ. ರಾಮಾನುಜಂ, ಅನಂತಮೂರ್ತಿ, ಕಂಬಾರ, ಹೀಗೆ 14 ಜನ ಏಕಾಏಕಿ ಭಾಳ ಸೀರಿಯಸ್ ಡಿಸ್ಕಷನ್. ಏನು ಹೇಳಿ, ಏನು ಹೇಳಬೇಡಿ, ಅಲ್ಲ ಫಸ್ಟ್ ಮನೆಗೆ ಬಂದರೆ ತುಂಬ ಸೀರಿಯಸ್ ಡಿಸ್ಕಷನ್ ಆಗ್ತಾ ಇರುತ್ತೆ. ಏನು ಅಂತ ಹೇಳಬೇಡಿ ಅಂದೆ. ಮೊದಲು ಪಾನಗೋಷ್ಠಿ, ಆಮೇಲೆ ಇದು ಅಂತ. ನಾನು ಹೇಳಿದ ತಕ್ಷಣ ಹೂ ಅಂತಂದರೆ ನನ್ನ ಹೆಂಡತಿಗೆ ಹೇಳೋಕ್ಕೆ ಮೊದಲು ಹೆದರ್ಕೊಂಡು ಇದ್ದಕ್ಕಿದ್ದಂಗೆ ಈ ಅನಂತಮೂರ್ತಿ ಇಂತೆಲ್ಲ ಬಂದ್ಬಿಡ್ತಾರಲ್ಲ ಅಂತಂದ್ಬಿಟ್ಟೇನೋ ಪಕ್ಕದಲ್ಲಿ ಅಂಗಡಿ ಹೋದೆ. ತಗೋಬೇಕಾದ ತರಕಾರಿಗಳು ನಾ ತಗೊಂಡೆ. ಈ ತಿಂಡಿ ಊಟಕ್ಕೆ ಏನು ಮಾಡೋದು? ನನ್ನ ಹೆಂಡತಿಗೆ ಹೆದರ್ಕೊಂಡು ಬರ್ತಾ ಇದ್ದಾರೆ. ಯಾರು ಬರ್ತಾರೆ ಅನಂತಮೂರ್ತಿ ಹತ್ತಲು ಆಳಕ್ಕೆ ಶುರು ಮಾಡೋದು. ಯಾವಾಗಲೂ ಈಗ ಹೇಳಲ್ಲ ಕೇಳಲ್ಲ, ಅವರು ಅನಂತಮೂರ್ತಿ ಬರ್ತಾರೆ. ನೋಡು, ನೀನೇನೂ ಇಲ್ಲ, ಸ್ವಲ್ಪ ಸ್ಯಾರಿ ಚೇಂಜ್ ಮಾಡ್ಕೋ, ಏನೇಂಟೆ ಅದು ಒಂದು ಹಲೋ ಅಷ್ಟು ಮಾಡು, ಮಿಕ್ಕಿದ ಏನು ಮಾಡ್ತೀರಿ ಅಂತ ಅಪ್ಸೆಟ್ ಆಗೋದು. ಅಷ್ಟೊಂದು ಇವ್ರು ಬಂದರು. ಈ ಎಲ್ಲರೂ ಕೂಡ ಆ ಮೊದಲನೇ ರೌಂಡಲ್ಲಿ ಬಹಳ ಸೀರಿಯಸ್ ಆಗಿರ್ತಾರೆ, ತುಂಬ ಗಂಭೀರವಾಗಿರ್ತಾರೆ, ಬಹಳ ಲೆಕ್ಕಾಚಾರ. ಸೊ ನಾನು ಆ ಟೈಮನ್ನು ಉಪಯೋಗಿಸ್ಕೊಂಡು ಆ ಊಟಕ್ಕೆ ಏನು ಮಾಡಬೇಕು ಇದೆಲ್ಲ ಯೋಚನೆ ಮಾಡ್ತಿದ್ದೆ. ನಾನು ಎಲ್ಲಿ ಈ ಕಲ್ಯಾಣ ಮಂಟಪಕ್ಕೆ ಕೆಲಸ ಮಾಡಕ್ಕೆ ಹೋಗ್ಬೇಕಾಗಿತ್ತು, ಅವ್ರು ಫೋನ್ ಮಾಡಿದ್ರು, ಕಪ್ಪಡ ಕಾಯ್ತಾ ಇದ್ದೀವಿ, ನೀವು ಬರಲಿಲ್ಲ ಅಂತ ಅಂದ್ಬಿಟ್ಟು. ಇಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಲ್ಲಯ್ಯ, ಇಲ್ಲೂ ಪ್ರಾಬ್ಲಮ್ಮು, ಮಳೆ ಬರ್ತಾ ಇದೆ, ಗೆಸ್ಟ್ಗೆಲ್ಲ ಅಡುಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಒಂದೇ ಒಂದು ಸಣ್ಣ ಸಹಾಯ ಮಾಡಿ ಅಂತ. ಏನು ಅಂತ? ನೀವು ತುಂಬ ಅಡುಗೆ ಮಾಡ್ಕೊಂಡಿದ್ದೀರಿ, ಗೆಸ್ಟ್ ಕಡಿಮೆ, ನಮ್ಮ ಮನೇಲಿ ಏನೂ ಮಾಡಿಲ್ಲ, ಗೆಸ್ಟ್ ಜಾಸ್ತಿ, ದಯವಿಟ್ಟು ಊಟ ಎಲ್ಲ ಇಲ್ಲಿ ತಗೊಂಬನ್ನಿ ಅಂತ ಅಂದ್ಬಿಟ್ಟು ಒಂದೇ ಒಂದು ಸೂಚನೆ ಕೊಟ್ಟೆ. ದಯವಿಟ್ಟು ಮುಂಬಾಗ್ಲಲ್ಲಿ ಬರಬೇಡಿ, ನಮ್ಮನೆ ಹಿಂದೆ ಬರಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಬಂತು. ಇವರು 2ನೇ ರೌಂಡು ಶುರು ಮಾಡೋದ್ರಿಗೆ 3ನೇ ರೌಂಡ್ ಹೋಗ್ತಾ ಇದ್ರು. ನನ್ನ ಹೆಂಡತಿ ಊಟ ರೆಡಿ ಇದೆ ಅಂತಂದು. ಆಮೇಲೆ ಅದು ಅಕ್ಷರ ಹೇಳಿಲ್ಲ, ಸ್ವಲ್ಪ ಸಾವಕಾಶವಾಗಿ ಎದ್ರು. ಆಮೇಲೆ ಚಿರೋಟಿ ಅದು ಇದು. ಅನಂತಮೂರ್ತಿಯವರು ನನ್ನ ಹೆಂಡತಿನ ಹೊಗಳಿದ್ರು. ಅನ್ನಪೂರ್ಣೇಶ್ವರಿ ತಾಯಿ, ಅಲ್ಲಮ್ಮ ನಾವು ಇಷ್ಟು ಬೇಕು ಅಂದ. ಈಗ ನನ್ನ ಹೆಂಡತಿ ಬಂದು ನನಗೆ ಕವಿಗಳಲ್ಲಿ ತುಂಬ ಇಷ್ಟವಾಗಿದ್ದು ಫಸ್ಟು ಈ ಜಯಂತ್ ಕಾಯ್ಕಣಿ. ಕಾರಣ ಅಂದರೆ ಬೆಳ್ಳಿಗೆ ಸದಾ ನಗ್ತಾ ಇರ್ತಾರೆ. ಒಂಥರ ಭಾಳ ನೋಡಿದ್ರೆ ಖುಷಿ ಕೊಡ್ತಾರೆ. ಏನೋ ಒಂದು ಜೋಕ್ ಹೇಳ್ತಾನೆ, ನಾನೇನೋ ಹೇಳ್ತಿರ್ತೀನಿ, ಅವರೇನೋ ಹೇಳ್ತಾ ಇರ್ತಾರೆ. ಸದಾ ನನಗೂ ಅವ್ರನಗೂ ಭಾಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆದರೆ ಕಪ್ಪು ನಗು ನಂಗೆ ಬಿಳಿ ನಗು ಅಷ್ಟೇ. ಜಯಂತ್ ಎಲ್ಲಿರ್ತಾನೋ ಅಲ್ಲಿ ಜಾಸ್ತಿ ಜನ ಬರೋದು ಹೆಣ್ಮಕ್ಳೇ. ಅದೇ ಆಮೇಲೆ ವಯಸ್ಸಾದ ಸಾಹಿತಿಗಳು, ಚಂಪಾ ಅಂತವರು, ಇವರೆಲ್ಲ ಅವ್ರ ಜೊತೆ ಇರೋದಿಲ್ಲ. ಸಿದ್ಧಲಿಂಗಪಟ್ಟಣ ಶೆಟ್ಟಿ ಇಂಥವ್ರೆಲ್ಲ ಇರೋದೇ ಇಲ್ಲ. ಅವ್ರ ಜೊತೆ ಎಲ್ಲ ಸುಮಾರಾಗಿ ಸುಂದರವಾಗಿರೋ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ. ಅಲ್ಲಿ ಪಾರ್ಟಿ ನಡೀತಾ ಇದೆ, ಪಾರ್ಟಿ ನಡೀತಾರೋ ಒಬ್ಬ ಹೆಣ್ಮಗಳು ಒಂದೇ ಪ್ರಶ್ನೆ ಕೇಳ್ತಾರೆ, ನೀವು ಅನಿಸುತ್ತಿದ್ದೆ ಹಾಡು ಬರ್ದಾಗ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೆ ಅದು ಇಲ್ಲ ಇಲ್ಲಿ. ಓ, ನಿಮ್ಮ ಮನೆಯವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ದ್ರ? ಇವ್ರ ತಕ್ಷಣ ನಮ್ಮ ಮನೆಯವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಆ ಪದ್ಯ ಬರ್ತಾನೆ ಇರಲಿಲ್ಲ. ಆಮೇಲೆ ಅವ್ರಿಗೆ ಹೇಳಿದ ತಕ್ಷಣ ಪ್ರಶ್ನೆ ಕೇಳಿದ ಹೆಂಗಸ್ಗೆ ತುಂಬಾ ಹುಮ್ಮಸ್ ಬಂತು. ಹೌದಾ, ಹಾಗಾದ್ರೆ ಮತ್ತೆ ಯಾರು? ನನಗೇನು ಅಂತಂದ್ರೆ ಆ ಹೆಂಗಸ್ ಬಗ್ಗೆ ತುಂಬಾ ಇರಿಟೇಷನ್. ಅಂದ್ರೆ ಆಕೆ ಎಲ್ಲೋ ಅಮೆರಿಕಾದಲ್ಲಿದ್ದಾಳೆ, ಇವ್ರನ್ನ ಭೇಟಿ ಆಗಿಲ್ಲ, ಇವ್ರು ಯಾರು ಮನಸ್ಸಲ್ಲಿ ಇಟ್ಕೊಳ್ಳಿ, ಆಕೆನಂತೂ ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಅಲ್ಲ. ಆದ್ರೆ ಅದು ಯಾರು ಅಂತ ನನಗೆ ಸಿದ್ಧತೆ ನೋಡಿ. ಖಂಡಿತ ಒಂದಂತೂ ನನಗೆ ಗೊತ್ತು, ಯಾರು ಅಂತ ನಂಗೆ ಗೊತ್ತಿಲ್ಲ. ಅಂತ ಒಂದು ಸತ್ಯ ಗೊತ್ತು ನಂಗೆ. ಏನು ಸರ್, ನೀವಂತೂ ಅಲ್ಲ. ಆದರೆ ಅವರ ಪಾಪ್ಯುಲಾರಿಟಿ ಏನು ಅಂದರೆ ಹೇಮ,
ಎಲ್ಲೂ ಕೂಡ ಅದಕ್ಕೆ ಉತ್ತರ ಕೊಡದೆ ಇರೋದು ಪಾಪ್ಯುಲಾರಿಟಿ ಎಲ್ಲರೂ ಕೂಡ. ಹೌದಾ? ಯಾರು ಕೇಳ್ಕೊಂಡಿದ್ರು ಎಲ್ರಿಗೂ ಸುಳ್ಳು ಭರವಸೆ ಕೊಟ್ಟಿದ್ರು ಅಂದ್ರೆ ಅದು ಅವರೇ ಇರ್ಬೋದು ಅಂತ ಸುಳ್ಳು ಹೇಳಿ ಇವರು ಪ್ರಖ್ಯಾತರಾಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆನಂತರ ವೇದಿಕೆಗೆ ಬಂದ ಜಯಂತ ಕಾಯ್ಕಿಣಿ ಮುಂಗಾರು ಮಳೆ ಸಿನಿಮಾದ ಯಶಸ್ಸಿನ ಸೈಡ್ ಎಫೆಕ್ಟ್ಗಳನ್ನ ಹೇಳಿ ಪ್ರೇಕ್ಷಕರಿಗೆ ಕಚಗುಡಿ ಇಟ್ರು. ಅಭಿಮಾನಿಗಳ ಕಾಟ ಹೇಗಿರ್ತದೆ, ಚೆಂದಾಗಿರ್ತದೆ. ಇತ್ತೀಚೆಗೆ ಮೈಸೂರಿಗೆ ಹೋದ ವರ್ಷ ಹೋಗ್ತಿರುವಾಗ ಒಬ್ಬ ಅಭಿಮಾನಿ ಸಿಕ್ಕಿದೆ. ಆಮೇಲೆ ಅವನಿಗೆ ಇಂಗ್ಲೀಷ್ ಮಾತಾಡೋ ಹುಚ್ಚು, ಪಾಪ ಏನು ಮಾಡೋಕ್ಕಾಗಲ್ಲ. ಅವನು, ಸರ್ ನೀವೇನೇ ಹೇಳಿ ಸರ್, ನೀವೇನೇ ಹೇಳಿ, ಮುಂಗಾರು ಮಳೆ ಆದಮೇಲೆ ಕರ್ನಾಟಕದಲ್ಲಿ ನಿಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಅವನಿಗೆ ಪಾಪ್ಯುಲಾರಿಟಿ ಅಂತ ಹೇಳ್ಬೇಕಾಗಿದೆ. ನಾನು ಏನು ಮಾಡಲಿ? ನಾನು ಅವನಿಗೆ ನೋಡಪ್ಪ ಆಗಿರ್ಬೋದು, ಮುಂಗಾರು ಮಳೆ ನಂತರನೇ ಆಗಿರ್ಬೋದು, ಆದರೆ ನನಗೆ ಮತ್ತು ಅದಕ್ಕೆ ಯಾವ ಇಲ್ಲ ಅಂತ ಹೇಳೋ ಪರಿಸ್ಥಿತಿ. ಆಮೇಲೆ ನಮ್ಮ ತಂದೆ ಗೌರೀಶ್ ಕಾಯ್ಕಿಣಿ ಅವರಿಗೆ ಮತ್ತು ಧಾರವಾಡಕ್ಕೆ ಬಹಳ ನಂಟು. ಅದ್ರ ಬಗ್ಗೆ ಬಹಳ ಪ್ರಚಲಿತವಾದಂಥ ಒಂದು ಸುದ್ದಿ ಇದು ಘಟನೆ ಇದೆ. ಅದು ಮುಂದಕ್ಕೂ ಇಲ್ಲ, ಹಿರಿಯರಿಗೆಲ್ಲ ಗೊತ್ತಿರುತ್ತೆ, ಹೊಸಬರಿಗೆ ಭಾಳ ಜನ ಗೊತ್ತಿಲ್ಲ. ನಮ್ಮ ತಂದೆ ಬಹಳ ದೊಡ್ಡ ಧಾರವಾಡದ ಪ್ರೇಮಿ. ಅದರ ಬಗ್ಗೆ ಕೇಳಿದ್ರು. 50ನೇ 60ನೇ ದಶಕದಲ್ಲಿ ಧಾರವಾಡಕ್ಕೆ ಫಸ್ಟ್ ಟೈಮ್ ಬಂದಿರುತ್ತೆ ಅವರು. 50ರ ದಶಕದಲ್ಲಿ ಬಂದ ನಂತರ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಟಾಂಗಾದ ಹತ್ರ ಇಬ್ಬರು ಮಾಸರು ಧೋತ್ರ, ಮಾಸರು ಅಂಗಿ, ಒಂದು ಸ್ವಲ್ಪ ಟೋಪಿ, ಮಾಸರು ಟೋಪಿ ಹಾಕ್ಕೊಂಡು ಇಬ್ಬರು ಬೇಂದ್ರೆ ಕಾವ್ಯದ ಬಗ್ಗೆ ಡಿಸ್ಕಷನ್ ನಡೆಸಿದ್ದಾರೆ. ನಮ್ಮ ತಂದೆಯವರಿಗೆ ರೋಮಾಂಚನ ಆಗೋಯ್ತು. ಧಾರವಾಡದ ಬಗ್ಗೆ ಕೇಳಿದ್ದೆ, ಆದರೆ ಇಷ್ಟು ಮುಂದುವರೆದ್ರೆ ಅಂತ ಗೊತ್ತಿರಲಿಲ್ಲ. ಅಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತ್ಕೊಂಡು ಇಬ್ಬರು ಹಳ್ಳಿಗರು ಬೇಂದ್ರೆ ಕಾವ್ಯದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅಂದ್ರೆ ಏನು ಅಂತ ಹೇಳಿ ಇವರು ಖುಷಿಯಿಂದ ಹೋಗಿ, ಭಾಳ ಖುಷಿ ಆಯ್ತು ರೀ, ಧಾರವಾಡ ಬಗ್ಗೆ ಕೇಳಿದ್ದೆ, ಬಟ್ ನೀವು ಹಿಂಗೆ ಮಾತಾಡ್ಲಿಕ್ಕತ್ತೀರಿ ಅಂತ ನೋಡಿದ್ರೆ ಅವರೊಬ್ಬರು ಜಿ ಬಿ ಯೋಶಿ ಆಗಿದ್ರಂತೆ, ಒಬ್ಬರು ಬೇಂದ್ರೆ ಆಗಿದ್ರಂತೆ. ಆಮೇಲೆ ತಂದೆಯವರು ಪಾಪ ಇದ್ದಿದ್ರೆ 100 ವರ್ಷ ಆಗ್ತಿತ್ತು ಅವರಿಗೆ, ಅವ್ರು ನೆನಪಾಯಿತು ಅಂತ ಹೇಳ್ತೀನಿ. ಅವರು ತುಂಬ ಈ ಥರ ಬಿಟ್ಟು, ನಮ್ಮ ಚಂಪಾ ಅವ್ರು ಮಾತಾಡೋಗಿಲ್ಲ, ನಮ್ಮ ತಂದೆ ನೆನಪಾಗ್ತಿರ್ತದೆ. ತುಂಬ ಬಿಟ್ಟು ಪನ್ನು ಇತ್ತು. ನಮ್ಮ ಮನೆಗೆ ಒಂದ್ಸಲ ಹಿರಿಯರು ಬಂದಿತ್ತು, ದಿನಕರ್ ದೇಸಾಯಿ ಅವರು ಯಾರೋ ಒಬ್ಬರನ್ನ ಕರ್ಕೊಂಡ್ಬಂದಿದ್ರು ಗೋಕರ್ಣದಲ್ಲಿ. ಬಂದಿದ್ದರು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇವರು ಫ್ರೀಡಮ್ ಫೈಟರು, ಸ್ವಾತಂತ್ರ್ಯ ಯೋಧರು ಅಂತ ಹೇಳಿ. ಅದು ನಮ್ಮಪ್ಪ, ಹೌದು ನಮಸ್ಕಾರ, ನಾನು ಸ್ವಾತಂತ್ರ್ಯ ಯೋಧ, ನಂದು ಮದುವೆ ಆಗಿದೆ ಅಂತ ಹೇಳಿ. 40 ವರ್ಷಗಳಿಂದ ನಾನು ಹೋರಾಟ ಮಾಡ್ತಿದ್ದೇನೆ, ಏನು ನನಗೆ ಅದಕ್ಕೆ ಸಿಗಲಿಲ್ಲ. ಆಮೇಲೆ ಇನ್ನೊಂದು ಪ್ರಸಂಗ, ನಮ್ಮ ನಾಗಾಭರಣ ಕೂಡ ಅವಾಗಿದ್ರು. ಇದು ಬಹಳ ಸ್ವಲ್ಪ ಕರುಣಾಜನಕ ಪ್ರಸಂಗ. ಅಂದರೆ ಬದುಕು, ಸಾವು, ರಂಗಭೂಮಿ, ಸಾಹಿತ್ಯ ಎಲ್ಲ ಸೇರ್ಕೊಂಡಿರೋ ಪ್ರಸಂಗ. ವಿ ಕಾರಂತರು ಬಹಳ ಸೀರಿಯಸ್ ಆಗಿದೆ. ಅವ್ರನ್ನ ತಗೊಂಡು ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ಒಬ್ಬ ಡಾಕ್ಟರ್ ಬಂದರು. ಆ ಡಾಕ್ಟ್ರಿಗೆ ಭಯಂಕರ ಸಾಹಿತ್ಯ, ಕಲ್ಚರ್ ಅಭಿಮಾನ ಇರಬೇಕು ಅಂತ ಇರಲಿ, ಬಟ್ ಅಲ್ಲಿ ಅವ್ರಿಗೆ ತೋರಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ವಿ ಕಾರಂತರು ಒಳಗೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಅಭಿಮಾನ ಉಕ್ಕಿ ಬಂದು, ಕಾರಂತರೇ ಕಾಳಜಿ ಮಾಡಬೇಡಿ, ನೀವು ನಾಳೆ ತಿರುಗಿ ಬಂದ ಮೇಲೆ, ಹುಷಾರಾಗಿ ಬಂದ ಮೇಲೆ ಕಾದಂಬರಿ ಬರಿಬೇಕು, ನೀವು 4 ಕಾದಂಬರಿ ಬರಿಬೇಕು ಅಂತ. ಅವರಿಗೆ ಮಿಕ್ಸ್ ಆಗಿಬಿಟ್ಟಿದೆ, ಶಿವರಾಮ್ ಕಾರಂತ ಯಾರು, ವಿ ಕಾರಂತ ಏನೂ ಗೊತ್ತಿಲ್ಲ. ಆಮೇಲೆ ಪಾಪ ಕಾರಂತರು ಹೋಗ್ಬಿಟ್ರು, ನಾವು ಮಾತಾಡ್ಕೊಂಡು ಬಂದು ಕಾದಂಬರಿ ಬರಿಬೇಕಾಗ್ತದೆ ಅಂತ ಹೋಗಿದ್ರು. ಜಯಂತ ಕಾಯ್ಕಿಣಿಯವರ ಹಾಸ್ಯ ಪಯಣ ಮುಂದುವರೆದಿತ್ತು. ಕಾಯ್ಕಿಣಿ ಬಾಯಿಂದ ಇಂಥ ಅನೇಕ ನಗೆ ಚಟಾಕಿಗಳನ್ನ ಕೇಳಿದ ವೀಕ್ಷಕರು ಬಿದ್ದು ಬಿದ್ದು ನಕ್ರು. ಆ ಹುಡುಗಿಗೆ ಹಾಡ್ಲಿಕ್ಕೆ ಹೇಳಿದ್ರು, ಅವಳು ಹಾಡಿದ್ಲು ಪಾಪ. ಹಾಡಿ ಆದ್ಮೇಲೆ ಬೇಂದ್ರೆ ಅವಳಿಗೆ ತಡ್ಕೊಳ್ಲಿಕ್ಕಾಗಿಲ್ಲ. ಅವರು ಮಗನ ಹತ್ರ ನೋಡಿ, ನಿನಗೆ ಹಾಡ್ಲಿಕ್ಕೆ ಬರ್ತದೋ ಇಲ್ಲ ಅಂತ ಹೇಳಿದ್ರು. ಅವರು ಬರ್ತದ್ರಿ, ಹಂಗಾರೆ ಹಾಡು ಮತ್ತೆ ಸುಮ್ಮನೆ ಕೂತೀನಿ ಅಂತೂ ಅವ್ರು ಹಾಡಿದ್ರು ಅಂತ ಆಯ್ತು. ನಾನು ನಿನ್ನೆ ಅವ್ರಿಗೆ ಕೇಳಿದೆ, ಯಾವ ಹಾಡು ಹಾಡಿದ್ರು ಅವರು ಅಂತ ಹೇಳಿ. ಒಂದೇ ಮಾತ್ರ ಮಾಡಿದ್ರು.